ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಫಿರೋಜ್ ಜಹಾಂಗೀರ್ ಗಾಂಧಿ ಇವರು ಪಾರ್ಸಿ ಗುಜರಾತಿ ಕುಟುಂಬದಲ್ಲಿ ಜನಿಸಿದ್ರು. ಇವರ ಕುಟುಂಬದ ಉಪನಾಮ ಆರಂಭದಲ್ಲಿ ಗಾಂಧಿ ಅಂದರೆ GHANDY ಅಂತ ಬರೆಯಲ್ಪಡ್ತಾ ಇತ್ತು. ಇವರ ಕುಟುಂಬ ಗುಜರಾತಲ್ಲಿ ಮುಂಬೈಗೆ ವಲಸೆ ಬಂದಿತ್ತು ಮತ್ತು ಪಾರ್ಸಿ ಸಮುದಾಯದಲ್ಲಿ ಇದು ಪರಿಚಿತ ವ್ಯಾಪಾರಿ ಉಪನಾಮವಾಗಿತ್ತು. ಸೊ ಗುಜರಾತ್ನ ಅನೇಕ ಹಿಂದೂ ಕುಟುಂಬಗಳಲ್ಲೂ ಸಹ ಈ ಹೆಸರು ಕಂಡು ಬರುತ್ತೆ. ಸೊ ಮುಂದೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯರಾದಾಗ ಮತ್ತು ಮಹಾತ್ಮ ಗಾಂಧಿಯವರಿಂದ ಆಳವಾಗಿ ಪ್ರೇರೇಪಿತರಾದಂಥ ಸಂದರ್ಭದಲ್ಲಿ ಇವರು ತಮ್ಮ ಉಪನಾಮದ ಕಾಗುಣಿತವನ್ನ GHANDY ಇಂದ GANDHI ಅಂತ ಬದಲಾಯಿಸ್ಕೊಳ್ತಾರೆ. ಸೊ ಈ ಬದಲಾವಣೆ ಯಾವುದೇ ರಹಸ್ಯ ರಾಜಕೀಯ ಒಪ್ಪಂದ ಅಥವಾ ನೆಹರು ಕುಟುಂಬದ ಕೃಪೆಯಿಂದ ನಡೆದಿದ್ದಲ್ವೇ ಅಲ್ಲ. ಬದಲಿಗೆ ಅವರು ಕಾಂಗ್ರೆಸ್ನ ಯುವ ಕಾರ್ಯಕರ್ತರಾಗಿ ಬೆಳೀತಾ ಇದ್ದಂತಹ ಕಾಲದ ಅವರ ರಾಜಕೀಯ ಮತ್ತು ಸಾಮಾಜಿಕ ಜೀವನದ ಸ್ವಾಭಾವಿಕ ಪ್ರಕ್ರಿಯೆಯಾಗಿತ್ತು. 1938ರಲ್ಲಿ ನೀಡಲಾದ ಇವರ ಡ್ರೈವಿಂಗ್ ಲೈಸೆನ್ಸ್ ದಾಖಲೆಗಳು ಇಂದಿರಾ ನೆಹರು ಅವರ ಜೊತೆಗೆ 1942ರಲ್ಲಿ ವಿವಾಹವಾಗುವ ಹಲವು ವರ್ಷಗಳ ಮೊದಲೇ ಇವರು ಅಧಿಕೃತ ದಾಖಲೆಗಳಲ್ಲಿ ಫಿರೋಜ್ ಗಾಂಧಿ ಅಂತ ದಾಖಲಿಸಲಾಗಿತ್ತು ಅನ್ನೋದಕ್ಕೆ ಸಾಕ್ಷಿಗಳಿದೆ. ಆದ್ರಿಂದಾನೇ ಇಂದಿರಾ ಅವರ ಜೊತೆಗೆ ಮದುವೆ ಆದ ನಂತರ ನೆಹರು ಕುಟುಂಬದ ಕಾರಣಕ್ಕಾಗಿ ಅವರು ಗಾಂಧಿ ಉಪನಾಮವನ್ನು ಕದ್ರು ಅನ್ನೋ ಕಥೆ ವಾಸ್ತವದ ಮುಂದೆ ನಿಲ್ಲೋದೇ ಇಲ್ಲ. ಫಿರೋಜ್ ಗಾಂಧಿ ಕೇವಲ ಒಬ್ಬ ದೊಡ್ಡ ರಾಜಕೀಯ ಮನೆತನದ ಅಳಿಯ ಮಾತ್ರ ಆಗಿರಲಿಲ್ಲ. ಬದಲಾಗಿ ಹಲವು ಕಠಿಣ ಪರಿಶ್ರಮ, ಹೋರಾಟ ಮತ್ತು ಅಪಾಯ ಎದುರಿಸುವ ಧೈರ್ಯದಿಂದ ಭಾರತೀಯ ಪ್ರಜಾಪ್ರಭುತ್ವದ ಒಳಗೆ ಒಂದು ಸ್ವತಂತ್ರ ಮತ್ತು ದಿಟ್ಟ ಧ್ವನಿಯಾಗಿ ಹೊರಹೊಮ್ಮಿದ್ರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರು ಜೈಲುವಾಸವನ್ನು ಅನುಭವಿಸಿದ್ರು, ಕಾರ್ಮಿಕ ಸಂಘಗಳ ರಾಜಕೀಯ ಮಾಡಿದ್ರು ಮತ್ತು ಸಾಮಾನ್ಯ ಕಾರ್ಮಿಕರ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ್ರು. ಸ್ವಾತಂತ್ರ್ಯದ ನಂತರ ಸಂಸತ್ತನ್ನು ಪ್ರವೇಶಿಸಿದಾಗ ಇವರು ಉಪನಾಮದ ನೆರಳಿನಲ್ಲಿ ಸುಮ್ಮನೆ ಕುಳಿತುಕೊಳ್ಳುವ ಬದಲು ತಮ್ಮದೇ ಪಕ್ಷದ ಸರ್ಕಾರದ ವಿರುದ್ಧದ ಭ್ರಷ್ಟಾಚಾರ ಮತ್ತು ಆರ್ಥಿಕ ಹಗರಣಗಳ ಮೇಲೆ ನೇರ ದಾಳಿ ನಡೆಸಿದ್ರು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ LIC ಮತ್ತು ಮುಂದ್ರಾ ಹಗರಣದಂತಹ ಪ್ರಕರಣಗಳಲ್ಲಿ ಇವರು ಧ್ವನಿ ಎತ್ತಿದಂಥ ಪ್ರಶ್ನೆಗಳು ಅವರು ವ್ಯಕ್ತಿ ಅಥವಾ ಕುಟುಂಬದ ಪರವಾಗಿರದೆ ಪ್ರಜಾಪ್ರಭುತ್ವದ ಸಂಸ್ಥೆಗಳ ಹೊಣೆಗಾರಿಕೆಯ ಪರವಾಗಿ ನಿಂತ ನಾಯಕ ಅಂತ ಸ್ಪಷ್ಟಪಡಿಸಿದ್ರು. ಇವರು ಅಧಿಕಾರದ ವಿರುದ್ಧ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವ ಅಪಾಯವನ್ನು ಮೈಮೇಲೆ ಎಳ್ಕೊಂಡ್ರು ಮತ್ತು ಪ್ರಜಾಪ್ರಭುತ್ವ ಅಂತಂದರೆ ಕೇವಲ ಚುನಾವಣೆ ಗೆಲ್ಲೋದು ಮಾತ್ರ ಅಲ್ಲ, ಬದಲಿಗೆ ಅಧಿಕಾರದಲ್ಲಿರೋರನ್ನ ಅಹಿತಕರ ಪ್ರಶ್ನೆ ಕೇಳುವ ಧೈರ್ಯನೂ ಹೌದು ಅಂತ ಸಾಬೀತುಪಡಿಸಿದ್ರು. ಪ್ರಜಾಪ್ರಭುತ್ವಕ್ಕೆ ಅವರ ಬಹುದೊಡ್ಡ ಕೊಡುಗೆ ಅಂತಂದರೆ ಪತ್ರಿಕಾ ಸ್ವಾತಂತ್ರ್ಯದ ಕ್ಷೇತ್ರದಲ್ಲಿ ಕಂಡುಬರುತ್ತೆ. ಇಂದು ನಾವು ಸಂಸತ್ತು ಮತ್ತು ವಿಧಾನಸಭೆಗಳ ಕಲಾಪಗಳನ್ನು ಪತ್ರಿಕೆಗಳು ಮತ್ತು ಚಾನೆಲ್ಗಳು ಹಾಗೂ ಡಿಜಿಟಲ್ ವೇದಿಕೆಗಳಲ್ಲಿ ವಿವರವಾಗಿ ನೋಡೋಕೆ ಮತ್ತು ಓದೋಕೆ ಸಾಧ್ಯ ಆಗ್ತಾ ಇದೆ. ಆದರೆ ಸ್ವಾತಂತ್ರ್ಯದ ಆರಂಭಿಕ ವರ್ಷಗಳಲ್ಲಿ ಶಾಸನ ಸಭೆಗಳ ಕಲಾಪಗಳನ್ನು ಪ್ರಕಟಿಸೋಕೆ ಹಲವಾರು ಕಾನೂನು ಅಡೆತಡೆಗಳಿದ್ವು. 1956ರಲ್ಲಿ ಫಿರೋಜ್ ಗಾಂಧಿ ಲೋಕಸಭೆಯಲ್ಲಿ ಪ್ರೊಟೆಕ್ಷನ್ ಆಫ್ ಪಬ್ಲಿಕೇಶನ್ಸ್ ಬಿಲ್ ಅನ್ನೋ ಖಾಸಗಿ ಮಸೂದೆಯನ್ನು ಮಂಡಿಸಿದ್ರು. ಅದು ಮುಂದೆ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ ಆಕ್ಟ್ 1956 ಆಯಿತು. ಸೊ ಈ ಕಾನೂನಿನ ಸಾರಾಂಶ ಅಂತಂದ್ರೆ ಸಂಸತ್ತು ಅಥವಾ ವಿಧಾನಸಭೆಗಳ ಕಲಾಪಗಳನ್ನು ಪ್ರಾಮಾಣಿಕವಾಗಿ ಮತ್ತು ಸಾರ್ವಜನಿಕ ಹಿತಾಸಕ್ತಿಯಿಂದ ವರದಿ ಮಾಡಿದ್ರೆ ಪತ್ರಕರ್ತರು ಮತ್ತು ಪತ್ರಿಕೆಗಳಿಗೆ ಮಾನಹಾನಿ ಅಥವಾ ಇತರ ಮೊಕದ್ದಮೆಗಳಿಂದ ಕಾನೂನು ರಕ್ಷಣೆ ಸಿಗಬೇಕು ಅನ್ನೋದಾಗಿತ್ತು. ಸೊ ಈ ಸದನ ನಿಮ್ಮದೂ ಅಲ್ಲ, ನನ್ನದೂ ಅಲ್ಲ, ಇದು ಜನತೆಯ ಸದನ ಮತ್ತು ಅವರ ಪ್ರತಿನಿಧಿಗಳು ಇಲ್ಲಿ ಏನು ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ ಅಂತ ತಿಳಿಯೋ ಹಕ್ಕು ಜನರಿಗಿದೆ ಅಂತ ಫಿರೋಜ್ ಗಾಂಧಿ ವಾದಿಸಿದ್ರು. ಪತ್ರಕರ್ತರಾಗಿ ಮತ್ತು ಬರಹಗಾರರಾಗಿ ಅವರ ಸ್ವಂತ ಅನುಭವ ಅವರ ಮಾತುಗಳಲ್ಲಿ ಎದ್ದು ಕಾಣ್ತಾ ಇತ್ತು. ಸ್ವತಂತ್ರ ಪತ್ರಿಕಾರಂಗವಿಲ್ಲದೆ ಪ್ರಜಾಪ್ರಭುತ್ವ ಕೇವಲ ಕಾಗದದ ಮೇಲಿನ ಪದವಾಗಿ ಉಳಿಯುತ್ತೆ ಅಂತ ಅವರಿಗೆ ತಿಳಿದಿತ್ತು. ಅಧಿಕಾರದ ಒಳಗಿದ್ದುಕೊಂಡೇ ಪತ್ರಿಕಾರಂಗಕ್ಕೆ ಮತ್ತು ಜನತೆಯ ತಿಳಿಯೋ ಹಕ್ಕು, ರೈಟ್ ಟು ನೋಗೆ ಕಾನೂನುಬದ್ಧ ಬಲ ನೀಡಿದ ವ್ಯಕ್ತಿಯಾಗಿ ಫಿರೋಜ್ ಗಾಂಧಿ ಅವರ ಹೆಸರು ಇತಿಹಾಸದಲ್ಲಿ ದಾಖಲಾಗಿದೆ. ಧರ್ಮ ಮತ್ತು ಜೀವನ ಶೈಲಿಯ ವಿಷಯದಲ್ಲೂ ಅವರ ವ್ಯಕ್ತಿತ್ವ ಯಾವುದೇ ಒಂದು ಚೌಕಟ್ಟಿಗೆ ಸೀಮಿತ ಆಗಿರಲಿಲ್ಲ. ಅವರು ಹುಟ್ಟಿನಿಂದ ಪಾರ್ಸಿಯಾಗಿದ್ದರು, ಆದರೆ ರಾಷ್ಟ್ರೀಯ ಚಳುವಳಿ, ನೆಹರು ಕುಟುಂಬ ಮತ್ತು ಭಾರತೀಯ ಸಾಂಸ್ಕೃತಿಕ ಪರಿಸರದ ಜೊತೆಗೆ ಆಳವಾಗಿ ಬೆಸೆದುಕೊಂಡಿದ್ರು. 1960ರಲ್ಲಿ ಅವರು ನಿಧನರಾದಾಗ ಅವರ ಅಂತ್ಯಕ್ರಿಯೆಯು ದೆಹಲಿಯಲ್ಲಿ ಹಿಂದೂ ಧರ್ಮದ ವಿಧಿವಿಧಾನಗಳಂತೆ ನಡೆಯುತ್ತೆ ಮತ್ತು ಅವರ ಚಿತಾಭಸ್ಮವನ್ನು ಅಲಹಾಬಾದ್ನ ಪ್ರಯಾಗ್ರಾಜ್ ಸಂಗಮ ಸೇರಿದಂತೆ ಪವಿತ್ರ ನದಿಗಳಲ್ಲಿ ವಿಸರ್ಜಿಸಲಾಯಿತು. ಸೊ ಪಾರ್ಸಿ ಪದ್ಧತಿಯ ಅಂತ್ಯಕ್ರಿಯೆ ಅವರಿಗೆ ಇಷ್ಟ ಇರಲಿಲ್ಲ ಅಂತ ನಂಬಲಾಗಿದೆ. ಸೊ ಅವರು ತಮ್ಮ ಜೀವನದ ಅನುಭವಗಳು ಮತ್ತು ಸಂಬಂಧಗಳಿಗೆ ಅನುಗುಣವಾಗಿ ಈ ಮಾರ್ಗವನ್ನು ಆರಿಸಿಕೊಂಡಿದ್ರು. ಈ ರೀತಿಯಾಗಿ ಅವರು ತಮ್ಮ ಪಾರ್ಸಿ ಮೂಲ, ತಾವು ಆಯ್ಕೆ ಮಾಡಿಕೊಂಡ ಗಾಂಧಿ ಅನ್ನೋ ಹೆಸರು ಮತ್ತು ತಮ್ಮ ರಾಜಕೀಯ ಆಧ್ಯಾತ್ಮಿಕ ಒಲವುಗಳನ್ನು ಮೇಳೈಸಿ ತಮ್ಮದೇ ಆದ ಒಂದು ಪ್ರತ್ಯೇಕ ಗುರುತನ್ನು ನಿರ್ಮಿಸಿಕೊಂಡ್ರೆ ಹೊರತು ಬೇರೆಯವರ ಗುರುತನ್ನು ಕದ್ದು ಲಾಭ ಪಡೆಯೋ ಶಾರ್ಟ್ಕಟ್ ಮಾರ್ಗವನ್ನು ಅನುಸರಿಸಿರಲಿಲ್ಲ. ಸೊ ಇದೇ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಸಂಸತ್ತಿನಲ್ಲಿ ನೀಡಿದ ಹೇಳಿಕೆ ಮುನ್ನೆಲೆಗೆ ಬರುತ್ತೆ. ಅವರು ಕಳ್ಳತನ ಮಾಡೋದು ಕೆಲವು ಜನರ ಪಾರಂಪರಿಕ ಉದ್ಯೋಗವಾಗಿದೆ, ಅವರು ಗುಜರಾತಿ ಮಹಾತ್ಮನ ಉಪನಾಮವನ್ನೂ ಕದ್ದಿದ್ದಾರೆ ಅಂತ ಹೇಳಿದರು. ಸೊ ಈ ವಾಕ್ಯ ಇತಿಹಾಸಕ್ಕಿಂತ ಹೆಚ್ಚಾಗಿ ರಾಜಕೀಯ ಭಾಷೆಯನ್ನು ಎತ್ತಿ ತೋರಿಸುತ್ತೆ.
ಮೊದಲನೇದಾಗಿ ಗಾಂಧಿ ಉಪನಾಮದ ವಿಷಯದಲ್ಲಿ ಯಾವುದೇ ಕ್ರಿಮಿನಲ್ ಅಥವಾ ಕಳ್ಳತನದ ಮೊಕದ್ದಮೆಯೇ ಇರಲಿಲ್ಲ. ಯಾವುದೇ ನ್ಯಾಯಾಂಗ ನಿರ್ಧಾರವಿಲ್ಲ ಅಥವಾ ಫಿರೋಜ್ ಅವರು ಬೇರೆಯವರ ಗುರುತನ್ನು ಕಸಿದುಕೊಂಡು ಲಾಭ ಪಡೆದಿದ್ದಾರೆ ಅಂತ ಸಾಬೀತುಪಡಿಸುವಂತಹ ಯಾವುದೇ ಪ್ರಾಮಾಣೀಕೃತ ದಾಖಲೆಗಳೂ ಇಲ್ಲ. ಸೊ ಲಭ್ಯ ಇರುವಂಥ ದಾಖಲೆಗಳು ಮತ್ತು ಸಂಶೋಧನೆಗಳು ಫಿರೋಜ್ ಅವರು ತಮ್ಮ ಪಾಸಿ ಗುಜರಾತಿ ಕೌಟುಂಬಿಕ ಉಪನಾಮದ ಕಾಗುಣಿತವನ್ನು ಬದಲಾಯಿಸಿಕೊಂಡಿದ್ರು ಮತ್ತು ಇಂದಿರಾ ಅವರ ಜೊತೆಗೆ ಮದುವೆ ಆಗೋ ಮೊದಲೇ ಫಿರೋಜ್ ಗಾಂಧಿ ಹೆಸರಲ್ಲಿ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯರಾಗಿದ್ರು ಅನ್ನೋದನ್ನು ತೋರಿಸುತ್ತೆ. ಇನ್ನು ಎರಡನೇದಾಗಿ ದೇಶದ ಪ್ರಧಾನಮಂತ್ರಿಯೊಬ್ಬರು ಸದನದ ಅಧಿಕೃತ ದಾಖಲೆಯಲ್ಲಿ ವಿರೋಧ ಪಕ್ಷದ ಕುಟುಂಬದ 3 ತಲೆಮಾರುಗಳನ್ನು ಪಾರಂಪರಿಕ ಕಳ್ಳರು ಅಂತ ಕರೆದು ಗಾಂಧಿ ಉಪನಾಮವನ್ನು ಕದ್ದಿದ್ದು ಅಂತ ಹೇಳಿದಾಗ ಅದು ರಾಜಕೀಯ ಚರ್ಚೆಯನ್ನು ನೀತಿ ಮತ್ತು ವಿಚಾರಗಳ ಮಟ್ಟದಿಂದ ಇಳಿಸಿ ವಂಶ, ಹೆಸರು, ವೈಯಕ್ತಿಕ ಗುರುತಿನ ಮಟ್ಟಕ್ಕೆ ತರುತ್ತೆ. ಸೊ ಈ ಭಾಷೆ ಯಾವುದೇ ಸಿದ್ಧಪಡಿಸಿದ ಸತ್ಯ ಅಥವಾ ನ್ಯಾಯಾಂಗ ತೀರ್ಪಿನ ಮೇಲೆ ನಿಂತಿಲ್ಲ, ಬದಲಿಗೆ ವಿರೋಧಿಗಳ ಮೇಲಿನ ತಿರಸ್ಕಾರದ ಮೇಲೆ ನಿಂತಿದೆ. ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ತಮ್ಮ ಹೆಸರನ್ನು ಬದಲಾಯಿಸಿಕೊಳ್ಳೋದು, ಕಾಗುಣಿತ ಬದಲಿಸೋದು ಅಥವಾ ಯಾವುದೇ ಹೆಸರನ್ನು ವೈಚಾರಿಕ ಪ್ರೇರಣೆಯಿಂದ ಅಳವಡಿಸಿಕೊಳ್ಳೋದು ಅಪರಾಧ ಅಲ್ಲ. ಸಾಧು ಸಂತರಿಂದ ಹಿಡಿದು ಬರಹಗಾರರು, ಕಲಾವಿದರು ಮತ್ತು ನಾಯಕರವರೆಗೆ ಅಸಂಖ್ಯಾತ ಜನ ತಮ್ಮ ಜೀವನದ ಯಾವುದೋ ಹಂತದಲ್ಲಿ ಹೆಸರನ್ನು ಬದಲಾಯಿಸಿದ್ದಾರೆ ಅಥವಾ ಹೊಸ ಹೆಸರನ್ನು ಅಳವಡಿಸಿಕೊಂಡಿದ್ದಾರೆ. ಅವರೆಲ್ಲರನ್ನೂ ಕಳ್ಳರು ಅಂತ ಕರೆಯೋದು ಸ್ವೀಕಾರಾರ್ಹ ಮಾನದಂಡ ಅಲ್ಲ. ಫಿರೋಜ್ ಗಾಂಧಿಯವರ ವಿಷಯದಲ್ಲಂತೂ ಇದು ಇನ್ನೂ ಹೆಚ್ಚು ಅನುಚಿತವಾಗಿದೆ. ಯಾಕಂದರೆ ಅವರು ತಮ್ಮ ಹೆಸರಿನ ಮೂಲಕ ಯಾವುದೇ ವಂಚನೆ ಮಾಡಿಲ್ಲ, ಬದಲಾಗಿ ಅಧಿಕಾರದ ಒಳಗಿದ್ದುಕೊಂಡೇ ಭ್ರಷ್ಟಾಚಾರವನ್ನು ಬಯಲಿಗೆಳೆದ್ರು, ಪತ್ರಿಕಾ ಸ್ವಾತಂತ್ರ್ಯದ ಕಾನೂನು ಅಡಿಪಾಯವನ್ನು ಗಟ್ಟಿಗೊಳಿಸಿದ್ರು ಮತ್ತು ತಮ್ಮ ಧರ್ಮಕ್ಕಿಂತ ಭಿನ್ನವಾದ ಅಂತ್ಯಕ್ರಿಯೆಯನ್ನು ಆರಿಸಿಕೊಳ್ಳೋ ಮೂಲಕ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಮಾದರಿಯಾದರು. ಸೊ ಇಂಥ ವ್ಯಕ್ತಿ ಹೆಸರನ್ನು ಕಳ್ಳತನದ ಪಾರಂಪರಿಕ ಉದ್ಯೋಗ ಅಂತ ಕರೆದು ತಿರಸ್ಕರಿಸೋದು ಇತಿಹಾಸ ಅಲ್ಲ, ಕೇವಲ ಅಧಿಕಾರದ ರಾಜಕೀಯದ ಹೊಲಸು ಭಾಷೆ. ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಪಾಸಿ ಮೂಲದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಸಂಸದ ಮತ್ತು ಪತ್ರಕರ್ತರನ್ನು ಕೇವಲ ಹೆಸರಿನ ನೆಪದಲ್ಲಿ ಕಳ್ಳ ಅಂತ ಕರೆದು ಅವಮಾನಿಸಿದಾಗ ಇದು ಕೇವಲ ಒಂದು ಕುಟುಂಬಕ್ಕೆ ಮಾತ್ರವಲ್ಲದೆ ಇಡೀ ಪಾಸಿ ಸಮಾಜದ ಘನತೆಗೂ ಮಾಡಿದ ಅವಮಾನ ಅಲ್ವಾ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.